ಅಪ್ಪ, ಪುಣ್ಯನ ಪರ್ಣಿಕ ಕಾಪಾಡೋದಕ್ಕಿಂತ ಪರ್ಣಿಕನ್ನ ಪುಣ್ಯನ ಕಾಪಾಡಬೇಕೇನೋ. ಏನೇ ಆದ್ರೂ ಗುಡಿ ತನಕ ಹೋಗೋವರೆಗೂ ಅಷ್ಟೇ. ಅದಾದ್ಮೇಲೆ ಆಮೇಲೆ ಮನೇಲಿದ್ದು ಅಭ್ಯಾಸ ಆಗುತ್ತೆ ನಿನಗೆ. ಹೌದು ಯಜಮಾನ್ರೆ, ಅಭ್ಯಾಸ ಆಗೋವರೆಗೂ ಇರಬೇಕು. ಅದಾದ್ಮೇಲೆ ಅನ್ಕೊಂಡಿದ್ ಕೆಲಸನ ಮಾಡಬೇಕು. ನೀವ್ ಹೋಗಿ, ಪರ್ಣಿಕಾ ಇರ್ತಾಳೆ. ನಡಿ ಅಪ್ಪ. ನಡಿ ಪರ್ಣಿಕಾ. ಮಾವಯ್ಯ, ಏನಾದ್ರೂ ಬೇಕಿದ್ರೆ ಕಾಲ್ ಮಾಡು. ಸರಿ ಮಾವಯ್ಯ. ಹುಷಾರು ಪುಣ್ಯ. ನಡಿಯೋ. ಸ್ವಾಮಿ, ಇವತ್ತು ನನ್ನ ಮಗ ಹುಟ್ಟಿದ ದಿನ. ಇವತ್ತಿಂದ ಹುಣ್ಣಿಮೆ ಬರೋಷ್ಟರಲ್ಲಿ ಅವನಿಗೆ ಗಂಡಾಂತರ ಇದೆ ಅಂತ ಜಾತಕದಲ್ಲಿದೆ. ಏನಾಗುತ್ತೋ ಅಂತ ಅಂದ್ಕೊಂಡ್ರೇನೆ ಭಯ ಆಗತ್ತೆ ಸ್ವಾಮಿ. ನಡಿಬಾರ್ದೇನಾದ್ರೂ ನಡೀತು ಅಂತಂದ್ರೆ ನಾನ್ ಬದುಕಲ್ಲ ಸ್ವಾಮಿ, ನಾನ್ ಬದುಕಲ್ಲ. ಯಾಕತ್ಗೆ ಅನಾವಶ್ಯಕವಾಗಿ ಅಳ್ತಾ ಇದೆಯಾ? ಅನಿರುದ್ಧಗೇನೂ ಆಗಲ್ಲ. ಈ ರೀತಿ ಗಂಡಾಂತರಗಳು ಎಷ್ಟು ಬಂದಿಲ್ಲ. ಹೆತ್ತ ತಾಯಿಗೆ ಅಷ್ಟು ಭಯ ಇರಲ್ವೇನಮ್ಮ? ಪರ್ಣಿಕಾಗೆ ಸ್ವಲ್ಪ ಮೈ ಬಿಸಿ ಇದ್ರೂ ನೀನೆಷ್ಟು ಚಿಂತೆ ಮಾಡ್ತೀಯ. ಹಾಗೆ ಅರವಿಂದಾಗೂ ಕೂಡ. ಜೊತೆಗೆ ಅವನು ನಮ್ಮ ವಂಶೋದ್ಧಾರಕ. ಅವನ್ಗೇನಾದ್ರೂ ಆದ್ರೆ ಎಲ್ರೂ ಸೇರಿ ಗಂಗಾ ನದಿಗೆ ಹಾರಿ ಸಾಯ್ಬೇಕಷ್ಟೆ. ಅಮ್ಮ, ಈ ತರ ಮಾತಾಡೋದನ್ನ ನಿಲ್ಸಿ. ಅನಿರುದ್ಧ ಈ ವಂಶದ ಸಂಕಲ್ಪನ ನೆರವೇರಿಸೋವನು. ಬೇಕಿದ್ರೆ ನೀವು ಅವನಿಗೆ ಧೈರ್ಯ ತುಂಬಿ. ಈ ತರ ಕುಲಗುರುಗಳ ಆಶೀರ್ವಾದ ಕೂಡ ಈಗ ಇಲ್ವಲ್ಲ ರೀ. ಭವಿಷ್ಯನ ನಿರ್ಧಾರ ಮಾಡೋ ದೇವ್ರನ್ನೇ ಆಚೆ ಹಾಕಿದ್ರು. ಊಟನೇ ಹೋದ್ಮೇಲೆ ಎಲೆ ಇಟ್ಕೊಂಡೇನ್ ಪ್ರಯೋಜನ? ಅಮ್ಮ, ಕೆಲ್ಸಕ್ಕೆ ಬಾರ್ದವ್ರನ್ನ ಮನೇಲಿ ಇಟ್ಕೊಳಕ್ಕಾಗತ್ತಾ? ಅದಕ್ಕೆ ಹೊರಗಡೆ ಆಗ್ತೆ. ಬಾಯಿ ಮುಚ್ಚು. ಗುರುಗಳು ನಿಂಗೆ ಕೈಲಾಗ್ದವ್ರ ತರ ಕಾಣಿಸ್ತಾರಾ? ಫಲನೇ ಇಲ್ಲ ಅಂತಂದ್ಮೇಲೆ ಹೂವು ಹಣ್ಣು ಕೊಟ್ಟು ಏನ್ ಪ್ರಯೋಜನ ಅಂತ ನಾನೇ ಆಚೆ ಕಳಿಸ್ದೆ. ಭದ್ರಾ, ವಿಧಿನ ದೇವರು ಕೂಡ ಬದಲಾಯಿಸಕ್ಕಾಗಲ್ಲ ಅಂತ ಗುರುಗಳು ಹೇಳಿದ್ದಾರೆ. ಮಾನವ ಪ್ರಯತ್ನ ಮಾಡೋದು ತಪ್ಪಲ್ಲ. ಎಲ್ಲಿ ಏನ್ ಬೇಕಾದ್ರೂ ಆಗ್ಲಿ, ನಮ್ಮ ವಂಶದ ಬಗ್ಗೆ ಒಳ್ಳೇದಾಗ್ಬೇಕು ಅಂತ ಮೊಟ್ಟ ಮೊದಲು ಆಲೋಚನೆ ಮಾಡೋರು ನಮ್ಮ ಕುಲಗುರುಗಳು. ನನ್ನ ಪ್ರಯತ್ನನ ನಾನು ಮಾಡ್ತೀನಿ. ಮೂರ್ಖಳ್ ತರ ಮಾತಾಡ್ಬೇಡ. ಯಾರು ಹೇಳ್ತಿದ್ಯಮ್ಮ? ನಿನ್ನನ್ನೇ. ನಿನ್ನಿಂದಾನೇ ಅವನ ಆ ಥರ ಆಗಿರೋದು. ಇಲ್ಲ ಅಂದ್ರೆ ಗುರುಗಳ ಮಾತು ಮೀರ್ತಾ ಇರ್ಲಿಲ್ಲ ಅವನು. ಸಮಾಧಾನ ಮಾಡ್ಕೊಳ್ಳಿ. ಇವತ್ತು ಅನಿರುದ್ಧ ಹುಟ್ಟಿದ ದಿನ. ಮಾತಿಗೆ ಮಾತು ಬೆಳೆದು ಉತ್ತರ ದಕ್ಷಿಣ ಮುಖ ಮಾಡ್ಕೊಂಡು ಇರೋದು ಯಾಕೆ? ಮೊದಲು ನೀನು ಅಳ್ತ್ಯಾ, ಆಮೇಲೆ ನನಗೆ ಕೋಪ ಬರೋ ಹಾಗೆ ಮಾಡ್ತೀಯಾ? ಅರವಿಂದ, ಅನಿರುದ್ಧಗೆ ಏನೂ ಆಗಲ್ಲ ಅಂತ ಎಷ್ಟು ಸಲ ಹೇಳ್ಬೇಕು? ದೇವ್ರು ಇಳಿದು ಬಂದು ಹೇಳ್ಬೇಕಾ ನಿನ್ಗೆ? ದೇವ್ರು ಬಂದಿಲ್ಲ ಅಂದ್ರು ಪುಣ್ಯ ಬಂದಿದ್ದಾಳಲ್ವಾ ರೀ. ಅವಳಿಂದಾಗಿ ಅನಿರುದ್ಧ ಕ್ಷೇಮವಾಗಿರ್ತಾನೆ ಅಂತ ಅನಿಸುತ್ತೆ. ಸರಿ ಸರಿ, ನಿಮ್ ನಂಬಿಕೆ ನಿಮ್ಗೆ. ಮೊದಲು ಆ ಭಯನೆಲ್ಲ ಪಕ್ಕಕ್ಕಿಟ್ಟು ಅನಿರುದ್ಧ ಹುಟ್ಟುದಬ್ಬಕ್ಕೆ ಏನ್ ತಯಾರಿ ಬೇಕೋ ಅದನ್ನ ಮಾಡ್ಕೊಳ್ಳಿ. ಗೋವಿಂದ ಗೋವಿಂದ ಜಯ ಗೋವಿಂದ. ಪುಣ್ಯ, ಪುಣ್ಯ. ಸ್ವಾಮಿ, ಸ್ವರ್ಗ ಸೇರ್ಕೊಂಡಿರೋ ನಮ್ಮ ತಾಯಿ ತಂದೆಗೆ ನಾನು ಹುಡುಗಿ ಅಲ್ವಾ? ನಾನು ಪಿಂಡ ಪ್ರದಾನ ಮಾಡ್ಬೋದಾ? ಮಾನವ ಶರೀರವನ್ನ ಬಿಟ್ಟಿದ್ದಾರೆ ಅಂದ್ರೆ, ಸ್ವರ್ಗ ಸೇರಿದ್ದಾರೆ ಅಂದ್ರೆ ಅವರು ಒಳ್ಳೆ ಮನುಷ್ಯರು ಅಂತ. ಧರ್ಮವನ್ನು ಮೀರದೆ ಪ್ರಾಣತ್ಯಾಗ ಮಾಡಿ ಕಾಲಗರ್ಭದಲ್ಲಿ ಲೀನವಾದವರು ದೇವರಿಗೆ ಸಮಾನರು. ಅವರಿಗೆ ನೈವೇದ್ಯವನ್ನು ಮಾಡಬಹುದು ಪುಣ್ಯ.
ನನ್ನ ಕತೆ ಏನು ಅಂತ ತಿಳ್ಕೊಂಡಿದ್ದೀನಿ ಸ್ವಾಮಿ. ಅಮ್ಮ ನನ್ನ ಅನಾಥೆ ಮಾಡಿ ಹೋಗಿದ್ದಾಳೆ ಅನ್ನೋ ಬೇಜಾರಿದ್ರು ಕೂಡ ನಾಗಮ್ಮಂಗೆ ಪ್ರಾಣ ಕೊಟ್ಟಿದ್ದಾರೆ ಅಂತ ನೆನೆಸ್ಕೊಂಡ್ರೆ ಅದೇ ನನಗೆ ಶಕ್ತಿ ಕೊಡುತ್ತೆ. ಪ್ರಾಣ ಹೋಗೋಕ್ಕೂ ಮುಂಚೆ ದೇವರು ಧರ್ಮವನ್ನು ಮಾತ್ರ ನೋಡ್ತಾರೆ. ಯಾವತ್ತು ಸ್ವಾರ್ಥ ಸುಳಿದೇ ಇರೋ ಹಾಗೆ ನೋಡ್ಕೋ. ಆಗ ನಿನಗೆ ಉಜ್ವಲವಾದ ಭವಿಷ್ಯ ಇರುತ್ತೆ. ನನ್ನ ಬೆಳೆಸಿರೋಂಥ ರಾಜಮ್ಮನೇ ಆಗ್ಲಿ, ರಾತ್ರಿ ಹಗಲು ನನಗೆ ಕಾವಲಾಗಿದ್ದಂಥ ನಾಗಮ್ಮನೇ ಆಗ್ಲಿ, ನನ್ನ ಜೊತೆನೇ ಇದ್ದಂಥ ಗೊಲ್ಲಮ್ಮನೇ ಆಗ್ಲಿ, ನನ್ನನ್ನು ಒಳ್ಳೆ ದಾರಿನಲ್ಲೇ ನಡೆಸಿದ್ದಾರೆ ಸ್ವಾಮಿ. ನಿಮ್ಮಂಥ ದೊಡ್ಡವರ ಆಶೀರ್ವಾದದಿಂದ ಕತ್ಲೆನಲ್ಲೇ ನಡೆದೆ. ನಾನು ಅನ್ಕೊಂಡಿರೋದನ್ನ ನೆರವೇರಿಸಿ ಅಮ್ಮ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡ್ತೀನಿ. ಹೆಜ್ಜೆ ಹೆಜ್ಜೆಗೂ ಆತಂಕ ಎದುರಾದರೂ ನಿನ್ನ ಆತ್ಮವಿಶ್ವಾಸವೇ ಶ್ರೀರಾಮನ ರಕ್ಷೆಯಲ್ಲಿ ನಿಲ್ಲುತ್ತದೆ. ವಿಜಯೋತ್ಸವ. ಪುಣ್ಯ, ಸ್ವಾಮಿಗಳು ಸಾಧುಗಳು ಇವ್ರುಗಳೇ ನಿನಗೆ ಜಾಸ್ತಿ ಪರಿಚಯ ಅನ್ಸುತ್ತಲ್ವಾ? ಅಷ್ಟೇ ಅಲ್ವಾ, ಕಾಡಲ್ಲಿ ಪ್ರಾಣಿಗಳನ್ನ ಬಿಟ್ರೆ ಮುನಿಗಳು ಮಹರ್ಷಿಗಳೇ ಅಲ್ವಾ ದರ್ಶನ ಕೊಡೋದು. ರಾತ್ರಿ ನಿದ್ದೆ ಬಂತಾ? 2 ಗಂಟೆ ತನಕ ನಿದ್ದೆ ಬಂದಿಲ್ಲ. ಇಲ್ಲಿ ಮೊಬೈಲ್ ಸಿಗ್ನಲ್ ಬೇರೆ ಸರಿಯಾಗಿ ಸಿಗಲ್ಲ. ಬೋರ್ ಆಗ್ತಾ ಇತ್ತು. ಆಮೇಲೆ ಯಾವಾಗ್ಲೂ ನಿದ್ದೆ ಮಾಡಿದೆ. ಅದಕ್ಕೆ ಲೇಟಾಗಿ ಎದ್ದಿದ್ದು. ನೀನೇನ್ ಮಾಡ್ತಿದ್ಯಾ? ಪೂಜೆನಾ? ಏನಿದೆಲ್ಲ? ದೇವರಿಗೆ ನೈವೇದ್ಯ ಇಡ್ತಾ ಇದ್ದೀನಿ. ದೇವ್ರ ಎಲ್ಲಿದ್ದಾರೆ? ಮಣ್ಣಿನ ದಿಬ್ಬಕ್ಕೆ ನೈವೇದ್ಯ ಮಾಡಿದ್ರೆ ಇರುವೆಗಳು ತಿಂದು ಹೋಗುತ್ತೆ. ಆ ಥರದಲ್ಲಿ ಏನಾದ್ರೂ ಪುಣ್ಯ ಸಿಗುತ್ತೆ ಅಂದ್ರೆ ವಿಗ್ರಹನೂ ಇಲ್ಲ, ಫೋಟೋ ಕೂಡ ಇಲ್ಲ ಅಂದ್ಮೇಲೆ ದೇವ್ರ ಆಶೀರ್ವಾದ ಹೇಗೆ ಸಿಗುತ್ತೆ? ನಾವು ನೆನೆಸ್ಕೊಂಡಿದ್ ಕಡೆ ಇರೋಂಥ ಕಡೆ ದೇವ್ರಿದ್ದಾನೆ ಅಂತ ಅನ್ಕೊಂಡ್ಮೇಲೆ ದೀಪ ಹಚ್ಚಿದ್ಮೇಲೆ ಪ್ರತ್ಯೇಕವಾಗಿ ಫೋಟೋ ಇರೋ ಅವಶ್ಯಕತೆ ಇಲ್ಲ. ಸರಿ, ಪೂಜೆ ಮಾಡು. ನಿನ್ನಿಷ್ಟಕ್ಕೆ ನಾನ್ ಯಾಕೆ ಬೇಡ ಅಂತ ಹೇಳಿ? ಕೆಲ್ಸ ಕೂಡ ಏನೂ ಇಲ್ವಲ್ಲ. ನಾನ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಹುಷಾರಾಗಿ ಹೋಗು. ನನಗ್ ಗೊತ್ತು. ಅಮ್ಮ, ನನ್ನನ್ನು ಬಿಟ್ಟು ಹೋಗಿ 18 ವರ್ಷಗಳಾಗಿದೆ. ಇದೇ ನೆಲದಲ್ಲಿದ್ದು ಗುಡಿಸಲಲ್ಲಿ ವಾಸವಾಗಿದ್ರು ಕೂಡ ನಿಮ್ಮನ್ನ ದುಷ್ಟರು ಸಾಯಿಸ್ಬಿಟ್ರು. ಕಡೆ ಕ್ಷಣದಲ್ಲಿ ನೀನು ಪ್ರಾಣ ಬಿಟ್ಟಂತ ಜಾಗನ ನೋಡ್ಬೇಕು ಅನಿಸ್ತಿದೆ ಅಮ್ಮ. ನಮ್ಮಮ್ಮಂಗೆ ಈ ಭೂಮಿ ಮೋಸ ಮಾಡಿದ ಜಾಗ ಎಲ್ಲಿ ಅಂತ ಒಂದ್ಸಲ ನೋಡ್ಬೇಕಮ್ಮ.
ನೀನ್ ಇಲ್ಲೇನಾ ನಿನ್ ಕಡೆ ಉಸಿರೆಳ್ದಿದ್ದು? ಕಷ್ಟಗಳನ್ನೇ ನಂಬ್ಕೊಂಡು ಬದುಕ್ತಂತ ನೀನು ಅಷ್ಟು ಕಷ್ಟಪಟ್ಟು ಪ್ರಾಣ ಬಿಟ್ಟಿದ್ದು ಇಲ್ಲೇನಾ ಅಮ್ಮ? ಆ ಕ್ಷಣಕ್ಕೆ ನೋವನ್ನ ಸಹಿಸ್ಕೊಳಕ್ಕಾಗ್ದೆ ನಮ್ಮಮ್ಮ ಎಷ್ಟು ಜೋರಾಗತ್ತಿರ್ಬೇಕು. ಕಡೆಗೆ ಈ ಮಣ್ಣಲ್ಲೇ ನೀನ್ ಬೆರ್ತೋದ್ಯಲ್ಲಮ್ಮ, ಬೆರ್ತೋದ್ಯಲ್ಲಮ್ಮ. ನಿನ್ ಪ್ರಾಣ ತೆಗೆದಂತ ಚಾಕು ಎಷ್ಟು ವರ್ಷಗಳಾದ್ರೂ ಇಲ್ಲೇ ಇದೆ ಅಂದ್ರೆ, ಅದು ನನ್ನ ಕೈಗೆ ಸಿಕ್ಕಿದೆ ಅಂತಂದ್ರೆ ಪ್ರತೀಕಾರ ತೀರಿಸ್ಕೊಳ್ಬೇಕು ಅಂತಾನೆ. ಈ ಚಾಕುನಲ್ಲೇ ಅವ್ರುಗಳನ್ನು ಸಾಯಿಸ್ಬೇಕು ಅಂತಾನೆ ಅರ್ಥ ಅಮ್ಮ. ನಿನ್ನ ಸಾಯಿಸ್ತಂತ ಆ ದುಷ್ಟರಿಗೆ ಇದನ್ನ ನೋಡಿದ ಮೇಲೂ ಕೂಡ ಕತೆ ನೆನಪಾಗ್ಲಿಲ್ಲ ಅಂತಂದ್ರೆ, ಇದ್ರಲ್ಲಿ ಅವ್ರನ್ನ ಚುಚ್ಚಿದ್ರೆ ನಿನ್ನ ಅವ್ರು ಚುಚ್ಚಿದ್ದು ಅವ್ರಿಗೆ ನೆನಪಾಗ್ಬೇಕು ಅಮ್ಮ. ನೆನಪಾಗ್ಬೇಕು, ನೆನಪಾಗ್ಬೇಕು. ಅನಿರುದ್ಧ ಎಲ್ಲಿ ಅರವಿಂದ? ಇನ್ನೇನ್ ರೆಡಿಯಾಗಿದ್ದಾನೆ ರೀ. ಮತ್ ಕರೀರಿ. ಇಲ್ಲಿದ್ಯಾ ಭಾವ? ನಿನ್ಗೋಸ್ಕರ ಎಲ್ರೂ ವೇಟ್ ಮಾಡ್ತಿದ್ದಾರೆ. ಯಾಕೆ, ಏನಾದ್ರೂ ಕೆಲ್ಸನಾ? ಬರ್ತ್ಡೇ ಬೇಬಿ ಹತ್ರ ಕೆಲ್ಸ ಮಾಡಿಸ್ತಾರಾ? ನೀನ್ ಮಾಡ್ಬೇಕಾಗಿರೋ ಕೆಲ್ಸ ಏನು ಅಂದ್ರೆ, ನಿನ್ ಜೋರಾಗಿ ಗಾಳಿ ಊದಿ ಬೆಳಗ್ತಿರೋ ಕ್ಯಾಂಡಲ್ಸ್ನ ಆರ್ಸೋದು, ದೊಡ್ಡದಾಗಿ ಸ್ಮೈಲ್ ಮಾಡ್ತಾ ಖುಷಿಯಾಗಿ ಕೇಕ್ ಕಟ್ ಮಾಡೋದು. ದಟ್ಸ್ ಆಲ್. ಪರ್ಣಿಕಾ, ಭದ್ರಾ, ಹೋಗ್ ಕರ್ಕೊಂಬ. ಹೋಗು. ಪರ್ಣಿ, ಅದಕ್ಕೂ ಏನಾದ್ರೂ ಮುಹೂರ್ತ ಇದೆಯಾ? ಇಲ್ಲ ತಾನೆ? ನೀನು ಹೋಗು, ನಾನು ಬರ್ತೀನಿ. ನಿನ್ನ ಕರ್ಕೊಂಡು ಹೋಗೋಕೆ ಅಂತ ನಾನು ಬಂದಿದ್ದ ಅನಿರುದ್ಧ್. ಹಾಲಿಗೆ ಬರ್ತೀಯ ಅಂತ ಎಲ್ರೂ ಕಾಯ್ತಾ ಇದ್ರೆ ನೀನ್ ಇಲ್ಲಿದ್ಕೊಂಡು ಏನ್ ಮಾಡ್ತಿದ್ಯಾ? ಪುಣ್ಯ ನೋಡ್ತಾ ಇದ್ದೀನಿ. ಎಲ್ಲಿದ್ದಾಳವಳು? ಕಣ್ಣೆದುರುಗಡೆ ಇರೋ ತರ ಮಾತಾಡ್ಬೇಡ ಭಾವ. ಅವಳು ಬರೋದನ್ನೇ ನೋಡ್ತಾ ಇದ್ದೀನಿ ಅಂತ ಹೇಳ್ದೆ. ಈ ಮಾತನ್ನ ನಿಮ್ಮಪ್ಪನ್ ಹೇಳುವಂತೆ ಬಾ. ಬಾ ಅತ್ತೆ. ಅತ್ತೆ, ಬಾ. ಅತ್ತೆ. ಹುಟ್ಟಿದಬ್ಬದ ದಿನ ನನ್ ಮೊಮ್ಮಗನ ಹಾಗೆ ಎಳ್ಕೊಂಡ್ ಬರ್ತಿದ್ಯಲ್ಲೇ,
ಕೋರ್ಟಲ್ಲಿ ಆರೋಪಿ ನಡ್ಕೊಂಡ್ ಬಂದಂಗೆ. ಮತ್ತೇನಮ್ಮ, ನಿಮ್ ಮೊಮ್ಮಗ ಮನೇಲಿರೋ ಮನುಷ್ಯರಿಗಿಂತ ಊರಾಚೆ ಗುಡಿಸ್ಲಿರೋ ಆ ಪುಣ್ಯಕ್ ಬೆಲೆ ಕೊಡ್ತಾ ಇದ್ರೆ ಜೋರಾಗಿ ಮಾತಾಡಿ ಇವ್ರನ್ನ ಎಳ್ಕೊಂಡ್ ಬರೋದ್ ಬಿಟ್ರೆ ಇನ್ನೇನ್ ಮಾಡಕ್ಕಾಗತ್ತೆ? ಪುಣ್ಯ ಬಂದ್ಮೇಲೆನೆ ಕೇಕ್ ಕಟ್ ಮಾಡೋಣ ಅನ್ಕೊಂಡಿದ್ಯಾ ಅನಿರುದ್ಧ್? ಹೌದಮ್ಮ, ದೇವ್ರಿಗೆ ನಾವು ನೈವೇದ್ಯ ಇಡೋ ಥರ ನನ್ನ ಕಾಪಾಡಿರೋ ದೇವತೆ ಪುಣ್ಯ ಬಂದಮೇಲೆ ಈ ಕೇಕ್ ಕಟ್ ಮಾಡಿದ್ರೆ ಅದರಿಂದ ಅವಳಿಗೂ ಖುಷಿ ಆಗುತ್ತಲ್ವಾ? ಅವಳು ಬಂದ್ಮೇಲೆನೆ ನೀನ್ ಕೇಕ್ ಕಟ್ ಮಾಡ್ತೀಯಾ ಅಂದ್ಮೇಲೆ ನಮ್ಮನ್ ಯಾಕಷ್ಟು ಗಡಿ ಬಿಡಿಲಿ ರೆಡಿ ಆಗೋ ಅಂತ ಹೇಳ್ದೆ? ಅನಿರುದ್ಧ್, ಪುಣ್ಯ ನಿನ್ ಪ್ರಾಣನ ಉಳಿಸಿರುವಂತ ದೇವತೆ ಆಗಿರ್ಬೋದು, ಆದ್ರೆ ಈಗ ಮಾತ್ರ ನಮ್ಮ ಅವಶ್ಯಕತೆನ ಪೂರೈಸುವಂತ ಒಬ್ಳು ಹುಡುಗಿ ಅಷ್ಟೇ. ನಾಗನಿಧಿ ರಹಸ್ಯ ತಿಳ್ಕೊಂಡ್ಮೇಲೆ, ಆ ದಾರಿ ತಿಳ್ಕೊಂಡ್ಮೇಲೆ ಪುಣ್ಯನ ಕ್ಷೇಮವಾಗಿ ನಾನೇ ನಾಗಮಂಡಲಕ್ಕೆ ಬಿಟ್ಟು ಬರ್ತೀನಿ. 100 ನಾಗಗಳ ಗುಡಿಗೆ ಹೋಗಿ ಅಲ್ಲಿ ಕೆಲಸ ಮುಗಿದ ನಂತರ ನಾನೇ ಹೋಗಿ ಅವಳನ್ನ ಬಿಟ್ಟು ಬರ್ತೀನಿ. ಇದ್ರ ಬಗ್ಗೆ ನೀನು ತಲೆ ಕೆಡ್ಸ್ಕೋಬೇಡ. ಕೇಕ್ ಕಟ್ ಮಾಡು. ನೋಡಿ, ಪುಣ್ಯ ಬಂದ್ಬಿಟ್ಲು. ಬಾಮ್ಮ ತಾಯಿ, ಬಾ ಬಾ ಬಾ. ನೀನ್ ಬರ್ಲಿಲ್ಲ ಅಂತ ಇಲ್ಲಿ ಕೆಲವ್ರ ಮುಖ ಬಾಡೋಗಿತ್ತು, ಈಗ ಅರಳ್ಬಿಡ್ತು. ತಡ ಆಗೋಯ್ತಾ? ಅನಿರುದ್ಧ್ ಹುಟ್ಟಿದಬ್ಬ ಅಲ್ವಾ? ಏನಾದ್ರೂ ತಗೊಂಡ್ ಬರೋಣ ಅಂತ ಎಷ್ಟು ಹುಡುಕ್ದೆ ಗೊತ್ತಾ? ಕಡೆಗೆ ಇದೇ ಸಿಕ್ಕಿದ್ದು. ಗಿಫ್ಟ್ ಪ್ಯಾಕ್ ತರೋದನ್ನ ಬಿಟ್ಟು ಬಟ್ಟೆಲೇನೋ ಸುತ್ಕೊಂಡ್ ಬಂದಿದ್ಯಲ್ಲ? ಆ ಹುಡುಗಿ ಆಸೆಯಿಂದ ತಂದಿದ್ದಾಳೆ. ಬಾಕ್ಸಲ್ಲಿರ್ಬೇಕು, ಪ್ಯಾಕಿಂಗ್ ಮಾಡಬೇಕು ಅಂದ್ರೆ ಆಗತ್ತಾ? ಅಭಿಮಾನನ ಇದ್ದಿದ್ರಲ್ಲೇ ಸ್ವೀಕರಿಸ್ಬೇಕು ಕಣೆ. ಔಷಧಿಗಳು, ಮೂಲಿಕೆಗಳು ಇರಬಹುದು, ಅದ್ರಲ್ಲಿ ನಿಜ ತೆಗೆದುಕೊಡು. ಹಾಗೆ ಆಗ್ಲಿ ಅಮ್ಮ, ನೀವೆಲ್ರೂ ನೋಡ್ಬೇಕಲ್ಲ. ಹೆಣ್ಮಗು ನೀನು, ಕತ್ತಿ ಬಹುಮಾನವಾಗಿ ತಂದಿದ್ದೀಯಾ? ಎಲ್ಲಿ ಕೊಡು. ಇದು ನಮ್ದು. ಅದು ನಮ್ದು ಅಂತ ಹೇಗೆ ಹೇಳ್ತೀಯೋ? ಅಮ್ಮ, ಗರುಡ ವಂಶಸ್ಥರ ವಸ್ತುಗಳ ಮೇಲೊಂದು ಗುರ್ತಿರುತ್ತೆ, ಆದ್ರಿಂದನೇ ಇದು ನಮ್ದು ಅಂತ ಹೇಳ್ತಿದ್ದೀನಿ. ಇದು ನಿನಗೆ ಎಲ್ಲಿ ಸಿಕ್ತು ಪುಣ್ಯ? ಇದು ನಿಮ್ಮದೇ ಇರಬೇಕು ಯಜಮಾನ್ರೆ, ನನಗೆ ಸಿಕ್ತು. ಅಷ್ಟಕ್ಕೂ ನಿಮ್ಮದೆಲ್ಲ ನಿಮಗೆ ಕೊಟ್ಬಿಡ್ಬೇಕು ಅಲ್ವಾ, ಅದಕ್ಕೆ ತಗೊಂಡು ಬಂದೆ. ಹಾಗೆ ಕೊಟ್ರೆ ಚೆನ್ನಾಗಿರಲ್ವೇನೋ ಅಂತ ಉಡುಗೊರೆಯಾಗಿ ಕೊಡೋಣ ಅಂತ ತಂದೆ. ಯಾರು ಯಾವಾಗ ಎಲ್ಲಿ ಬೀಳಿಸ್ಕೊಂಡಿದ್ರೋ
ಅಲ್ಲೇ ಸಿಕ್ತು.